ಸೊ ಇವತ್ತು ಡೇಟ್ ಬಂದು 31st October 2023. ನಾವು ಎಕ್ಸ್ಪ್ಲೋರೇಷನ್ ಬಂದಿದ್ದೀವಿ. ಇವರಿಬ್ಬರು ನೋಡಿ ಫಸ್ಟ್ ಟೈಮ್ ಬಂದಿದ್ದಾರೆ ರೈಡ್ಗೆ. ಸೊ ಹೋಗ್ತಾ ಇರೋದು ತಮಿಳ್ನಾಡು ರಾಯಕೊಟ್ಟಾಯ್ ಅಂತ ಎಲ್ಲೋ ಬೆಟ್ಟ. ಇವಾಗ ಹೊಸೂರ್ ಹತ್ರ ಆನಂದ್ ಭವನಲ್ಲಿ ನಿಲ್ಸಿದ್ದೀವಿ ಬ್ರೇಕ್ಫಾಸ್ಟ್ಗೆ. ನೆಕ್ಸ್ಟು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಣ. ಕ್ಯಾಮ್ರಾ ಹೆಲ್ಮೆಟ್ಗೆ ಹಾಕಿಲ್ಲ, ಸೊ ನೋ ಮೋಟೋ ಬ್ಲಾಗ್, ಬರೀ ಹ್ಯಾಂಡ್ ಹೆಲ್ಡ್. ಬಾಯ್ ಬಾಯ್. ನಾವಿವಾಗ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ರಾಯಕೊಟ್ಟಾಯ್ ಫೋರ್ಟು. ಈ ಗುಡ್ಡದ ಮೇಲೆ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಎಕ್ಸಾಕ್ಟ್ಲಿ ವೇರ್ ವಿ ಆರ್ ಅಬೌಟ್ ಟು ಟ್ರೆಕ್. ವಾಚ್ ಔಟ್, ನೋಡ್ಕೊಳ್ಳಿ, ಬರ್ತಾ ಇದ್ದೀವಿ. ಓಕೆ, ಸ್ವಿಚಿಂಗ್ ಟು ಗೋಪ್ರೋ. ನೋಡಿ, ಎಕ್ಸ್ಪ್ಲೋರರ್ ಕೃತಿಕಾಂಬ. ಇಲ್ಲಿ ಎಕ್ಸ್ಪ್ಲೋರರ್ ಶಿವಾನಿ. ನಮ್ಮ ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಟ್ರೆಕ್ ಮಾಡೋದು. ಇದು ಮೋಹಿತ್ PTU ಗೊತ್ತಲ್ಲ. ಈ ಜಾಕೆಟ್ ನೋಡ್ಕೊಬಿಡಿ ಲಾಸ್ಟ್ ಟೈಮ್. ನೋಡಿ, ಅವನು ಅಲ್ಲಿ ಕೂತಿದ್ದಾನೆ ಮೂಲೆಯಲ್ಲಿ. ಸೊ ಆ್ಯಕ್ಚುಲಿ ಆಪೋಸಿಟ್ ಇದು ಹಿಂದೆಯಿಂದ ಗಾಡಿ ಹತ್ಕೊಂಡ್ಬರ್ಬೋದು. ಮಣ್ಣು ರೋಡ್ ಇದೆ. ಟ್ರೆಕ್ ಆ್ಯಕ್ಚುಲಿ ಇದು ಆಪೋಸಿಟ್ ಸೈಡ್ ಮೆಟ್ಲು ಥರ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಇನ್ನು ಇಲ್ಲಿಂದ ಮೇಲೆ ಹತ್ತಬೇಕು. ನೋಡೋಣ ಏನಾಗುತ್ತೆ, ಎಕ್ಸ್ಪ್ಲೋರ್ ಮಾಡೋಣ. ಚೆನ್ನಾಗಿದೆ. ಹೇಳಪ್ಪ. ನೋಡಿ, ಹತ್ತುತ್ತಾ ಇದ್ದೀವಿ. ಇಲ್ಲೊಂದು ಗುಹೆ ಇತ್ತು, ಗುಹೆ ಒಳಗೆ ಇಷ್ಟೊತ್ತು ಫೋಟೋ ಇಡ್ಸ್ಕೊಂಡು ಮೇಲೆ ಹೋಗ್ತೀವಿ ಇವಾಗ. ಎಕ್ಸಲೆಂಟ್ ಡಿಸೆಂಟ್. ನೋಡಿ, ಇಲ್ಲಿಂದ ಫೋರ್ಟ್ ಸ್ಟಾರ್ಟು. ಫೋರ್ಟ್ ಹೆಸರು ರಾಯಕೊಟ್ಟಾಯ್ ಫೋರ್ಟ್, ಹಿಲ್ ಟಾಪ್. ನೋಡಿ ಹೆಂಗಿದೆ ಕೋಟೆದು ಗೋಡೆಗಳು. ಒಂದೊಂದು ಕಲ್ಲು ಇಷ್ಟು ಸೈಜ್ ಇದೆ. ರಾಯಕೊಟ್ಟಾಯ್ ಫೋರ್ಟ್ ನೋಡಿ, ಎಂಟ್ರೆನ್ಸ್ ಆರ್ಚ್ ನೋಡಿ. ಎಕ್ಸ್ಪ್ಲೋರೇಷನ್ ಚೆನ್ನಾಗಿ ನಡೀತಿದೆ. ನೋಡಿ ಯಾವ ಎಡ್ಜಲ್ಲಿ ಕೂತಿದ್ದಾರೆ ಕೋತಿಗಳು. ಟಾಪಲ್ಲೇ ಇದೇನೋ ಮನೆ ಥರ ಇದೆ, ಒಂದು ಅಲ್ಲೊಂದಿದೆ. ಸೊ ಇದೆ. ಸೊ ಇಷ್ಟೊತ್ತು ಆ ಕಡೆ ಕೂತಿದ್ವಿ, ಟ್ರೆಕ್ ಮಾಡಿಕೊಂಡು ಹಂಗೆ ಹೋಗಿ ಇಲ್ಲಿ ಮೆಟ್ಲಿದೆ. ಇಲ್ಲಿ ಬಂದರೆ ಆ ಕಡೆ ಫುಲ್ ಡ್ರಾಪ್ ಇದೆ. ಅಲ್ಲಿಂದ ಮತ್ತೆ ಹೆಂಗೆ ಬಂದರೆ ಪೀಕಾಗಿ ಹೋಗ್ಬೋದು. ನಾನೇ ಬಂದ್ಬಿಟ್ಟೆ. ಬಂದ ತಕ್ಷಣ ರೆಕಾರ್ಡ್ ಆಗ್ತಾ ಇದೆಯಾ? ಓ ಮೈ ಗಾಡ್. Hello guys, welcome back to my channel. Yes. ಪರವಾಗಿಲ್ಲ, ಕ್ಯಾಮ್ರಾ ಶೈ ಹೋಗಿದೆ ಇವಳಿಗೆ. ನೋಡಿ ವ್ಯೂ ತೋರಿಸಿ. So look at the view, people. ಕನ್ನಡ ಚಾನಲ್ ನಮ್ಮದು. For 5 minutes. 5 minutes ಅಂತ Let me talk in English. So yeah, look at this. This is a nice spot to play Uno. And
ಹಂಗೆ ಓಕೆ. ಸೊ ಇದೇ ಪೀಕು ನೋಡಿ, ಇಲ್ಲೊಂದು ದೀಪ ಇದೆ. ಏನೋ ತಮಿಳಲ್ಲಿ ಬರೆದಿದೆ, ರಕ್ಷಣೆ ದೀಪ ಅಂತ ಇದ್ದಾರೆ. ಕೆಳಗಡೆ ಊರು ರಾಯಕೊಟ್ಟಾಯ್. ಕ್ರೇಜಿಯಾಗಿದೆ. ಅಲ್ಲಿ ಕೂತಿದ್ವಿ ನಾವು, ಆ ಕಲ್ ಮೇಲೆ ಎಡ್ಜಲ್ಲಿ. ಅದು ಫುಲ್ಲು ಲೆಡ್ಜು, ಇದು ದೀಪ. ಹೆಂಗೆ ಕಟ್ಟಿದ್ದಾರೆ ನೋಡಿ ಕೋಟೆ ಕಾಂಪೌಂಡ್ ಫುಲ್ಲು. ಓಕೆ, ಸೊ ಪೀಕಿಂದ ಕೆಳಗೆ ಇಳಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಮುಕ್ಕಾಲು ಭಾಗ 60% ಬೈಕಲ್ಲಿ ಬಂದಿದ್ದೀವಿ, ಮಿಕ್ಕಿದ 40% ಹತ್ತಿದ್ದೀವಿ. ಬಟ್ ಆ್ಯಕ್ಚುಯಲ್ ಟ್ರೆಕ್ ಇರೋದು ಕೆಳಗಿಂದನೇ ನಡ್ಕೊಬರೋ ಥರ. ಅದೊಂದು ದಾರಿ ಇದೆ, ಆ ದಾರಿಯಿಂದ ಟ್ರೆಕ್ ಮಾಡಿಸೋದು. ಬ್ಲಾಗರ್ ಅವ್ರು ಕಾಲು ನೋವು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಹಿಡ್ಕೊಂಡಿದ್ದೀನಿ ಅಷ್ಟೇ. ಬ್ಲಾಗರ್ ಅವ್ರು ಕಾಲು ನೋವು ಮಾಡಿದ್ದಾರೆ ಅಂದ್ಬಿಟ್ಟು ಇವಳು ಬಿದ್ದಿದ್ದಾಳ ಆಮೇಲೆ. ಇಲ್ಲಿ ನೋಡಿ ಎಷ್ಟು ಚಂದ ಇದೆ ವ್ಯೂ, ಮಸ್ತ್ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಎಷ್ಟು ಪೀಸ್ ಆಗಿದೆ ಗೊತ್ತಾ ನೋಡಿ. ಸೊ ಯೋರ್ ಬ್ಲಾಗರ್ ಇಸ್ ಹಿಯರ್ ಫ್ರೆಂಡ್ಸ್. ಬ್ಲಾಗರ್ ಅಂದಿದ್ದು ವಿ ಜಾಸ್ತಿ ಕರೆಕ್ಷನ್. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಧೈರ್ಯ ಜಾಸ್ತಿ ನಮ್ಮ ಹುಡುಗರಿಗೆ, ಇಬ್ಬರಿಗೂ ಧೈರ್ಯ ಜಾಸ್ತಿ. ಸೊ ಜಾಸ್ತಿನೇ ಧೈರ್ಯ ಬಂದಿರೋದೇ ಇವಳಿಂದ ನಮಗೆ. The definition of dhairya is got from Shivani. Shivani is the definition. ಧೈರ್ಯ ಅಂದರೆ ಶಿವಾನಿ. ಹಲೋ, ಅಲ್ಲಿ ನೋಡಿ ನಿಮ್ಮ ವ್ಲಾಗರ್. ನೋ ಐಡಿಯಾ ಹೇಗೆ ಝೂಮ್ ಮಾಡೋದು, ಬಟ್ ಎಲ್ಲಿ ಕೂತಿದ್ದಾರೆ ಗೊತ್ತಾ, ಇಲ್ಲಿ ಹೋಗಿ ಕಾಣಿಸ್ತಾ ಇದ್ದಾರೆ. ಯಾ ದ ವ್ಯೂ. ಈಗ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ, ಬಿಕಾಸ್ ದ ಟೈಮ್ ಇಸ್ 2:40. ಅಲ್ಲಿ ಹೋಗಿ ಕೂತಿದ್ದಾರೆ, ಏನೋ ಲೈಕ್ ಇಲ್ಲಿ ತುದಿಯಲ್ಲಿ. ಕರೆಕ್ಟಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಯಾ ಅದು ಆನ್ ಮಾಡಿದ ತಕ್ಷಣ ಬ್ಯಾಕೇ ಇತ್ತು. ದಿಸ್ ಇಸ್ ಕೃತಿ, ಇದು ಮೋಹಿತ್, PTU ಟ್ರೆಕ್ ಲೀಡ್. This is Mohit. Come see. See, zoom. ನನ್ನ ಏನು ಕೊಡಿತಾವಳೆ ಅಂದ್ರೆ ಅಭಿಲಾಷಿಗೆ ಬೈದಿದ್ದೆ, ಅದಕ್ಕೆ No, see, such a nice trek lead. ನಿಮ್ಮ ಫೇವ್ರೆಟ್ ಟ್ರೆಕ್ ಲೀಡ್ ಬರ್ತಾರೆ. ಲೆಟ್ಸ್ ಹೈಡ್ ಅಂಡ್ ವಾಚ್. ಕಾಣಿಸ್ತಾ ಇದ್ದಾರಾ? ಕಳ್ಳಿ ಥರ ವ್ಯೂ ಮಾಡ್ತಾ ಇದ್ದೀನಿ, ಕಾಣಿಸುತ್ತಾ ನೋಡಿ. ಓಕೆ, ಸೊ ಇದು ಕೂತಿದ್ದಿದ್ದು ಪಾಯಿಂಟು. ಅಲ್ಲಿ ಮೇಲೆ ಹತ್ತಿದ್ವಿ, ಇವಾಗ ಕೆಳಗೆ ಇಳಿತಾ ಇದ್ವಿ. ಟೈಮ್ ಬಂದು 2:41. ನೋಡೋಣ ಅಷ್ಟೇ. ವಾಪಸ್ ಹೋಗ್ತಾ ಇದ್ದೀವಿ. ಅದು ಬಟ್ ಏನಂದ್ರೆ ಅದು ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಆಗುತ್ತೋ ವಾಟರ್. ಬೈ ಗಾಯ್ಸ್, ಬನ್ನಿ ಕೆಳಗೆ. ಬಾಯ್ ಗಾಯ್ಸ್. ನಾನೊಂಚೂರು ಮುಂದೆ ಹೋಗಿ ನಿಮ್ಗೆ ತೋರಿಸ್ತೆ. ವಿಡಿಯೋನ ಬಂತೇನೋ, ನಾನು ಗಾಡಿ ಓಡಿಸ್ಕೊಂಡು ಹೋಗಿದ್ದು. ಏನು ವಿಡಿಯೋ ಮಾಡಲಿ, ನಿಮ್ಮ ಫೋನಲ್ಲಿ ಮಾಡ್ತಿದ್ದಲ್ಲ. ಚೆನ್ನಾಗಿದೆ, ಬರ್ಬೋದು ಮೇಲೆ. ಸ್ವಲ್ಪ ಶೂ ಗಟ್ಟಿಗೆ ಹಾಕೋ ಬರಬೇಕು, ಇಲ್ಲ ಜಾರ್ ಓಡೋಗ್ಬೇಕಾಗುತ್ತೆ. ಹೋಗ್ತೀವಿ.
ಇಲ್ಲಿಂದನೇ ನಾನು ನಿಮಗೆ ತೋರಿಸ್ದೆ, ಅಲ್ಲಿ ನೋಡಿ ಹೇಗೆ ಕಾಣಿಸುತ್ತಲ್ಲ ಚಂದ. ನಾ ಇಲ್ಲಿ ಮುಂದೆ ಹೋಗಿ ಇವ್ರನ್ನೆಲ್ಲ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಕಡೆಗೆ ಸಿಗ್ತೀವಿ. ಬಾಯ್ ಬಾಯ್. ನೋಡಿ ಹೆಂಗಿದೆ, ಇದನ್ನೇ ಎಲ್ಲ ನಾವು ಹತ್ಕೊಂಡು ಹೋಗಿರೋದು ಇವಾಗ ಫುಲ್ಲು. ಇಲ್ಲ ಹತ್ಕೊಂಡು ಹೋಗೋ ಮೇಲೆ ನೋಡಿ ಏನಿಲ್ಲ. ಅದೆಲ್ಲ ಕೇರ್ಫುಲ್ ಆಗಿರ್ಬೇಕು. ಈ ಥರ ಟ್ರೆಕ್ಕಿಗೆ ಹೋಗೋದು ಸಾಕು ಬನ್ನಿ. ಇವರಿಬ್ರು ಕಿತ್ತಾಡ್ತಾ ಇದ್ದಾರೆ. ಅದು ಒಳ್ಳೆ ಪಿಕ್ಚರ್ ನೋಡ್ದಂಗೆ ನೋಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ಸೊ ಅದಕ್ಕೊಂಥರ ಇವರಿಬ್ರು ವ್ಯೂ ಕೊಟ್ಟಂಗೆ ಅನಿಸ್ತಾ ಇತ್ತು. ಸೊ ಅದು ಮಜಾ ತಗೋತಾರೆ. ಈಗ ಕೋತಿ ನೋಡ್ತಾರೆ, ಝೂಮ್ ಆಗ್ತಾ ಇಲ್ಲ. ಇವನು ಯಾರು ಕೋತಿ ಥರ ಆಡ್ತಾವನೆ ಅಂತ ನೋಡ್ತಾ ಇದೆ ಅನ್ಸುತ್ತದು. ಫುಲ್ ಪೋಸ್ ಕೊಡ್ತಾ ಇದ್ದಾರೆ. ಈ ಸೇಂಗ್ ಮಂದು ಬಳಕ ಬಂದ್ಬಿಟ್ಟಿದೆಯಲ್ಲ. ಸೊ ಇವಾಗ ಆಲ್ಮೋಸ್ಟ್ ಎಂಡಲ್ಲಿ ಬಂದಿದ್ದೀವಿ. ಎಷ್ಟು ತಣ್ಣಕ್ಕಿದ್ದಾರೆ ಅಲ್ಲಿ. ಕಣ್ಣು ತಂಪಾಗಿದೆ. ಸೊ ಆಲ್ಮೋಸ್ಟ್ at the end of the trek. Okay, you can see ಅಲ್ಲಿ babies. ಇವರೆಲ್ಲ ಇನ್ನು ತುಂಬ ಹಿಂದೆ ಇದ್ದಾರೆ. ಕಮ್, ನಾನು ನಿಮಗೆ ಒಂದು ಗೊಂಬೆ ತುಂಡನ್ನು ತೋರಿಸ್ತೀನಿ. ಸೊ I'll show you the cave, guys. ನಾನು ಅದನ್ನೇ ಮಾಡ್ತಾ ಇರೋದು ಬ್ಲಾಗು. ಸ್ಟೈಲಾಗಿ ಅವ್ರ ಫೋನ್ ಇಟ್ಕೊಬಿಟ್ಟು ಶೋಕಿಗಳು ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ. ಲುಕ್ ಎಟ್ ದಿಸ್, ಹೌ ಬ್ಯೂಟಿಫುಲ್, ಇನ್ಸೇನ್ ಅಲ್ಲ. ಏನು ಗೊತ್ತಾ ಬೇಜಾರಾಗೋದು, ಈ ಥರ ಹೆಸರೆಲ್ಲ ಬರೆದ್ಬಿಟ್ಟು ನೋಡಿ ಹಾಳು ಮಾಡಿಬಿಡ್ತಾರೆ. ಸ್ವಲ್ಪ ಜನರು ಈ ಥರ ಮಾಡೋದನ್ನ ನಿಲ್ಲಿಸಿದ್ರೆ ಬೆಟರ್ ಅಲ್ವಾ? ಸೊ ಲೆಟ್ಸ್ ಗೋ ಬ್ಯಾಕ್ ಟು ಆ ಬೇಬೀಸ್. ಬನ್ನಿ ತೋರಿಸ್ತೀನಿ. ಜಸ್ಟ್ ಟೋಲ್ಡಲ್ಲ ಚಂದ ಗೊಂಬೆ ತೋರಿಸ್ತೀನಿ ಅಂತ. ಬನ್ನಿ, ಆಲ್ಮೋಸ್ಟ್ ದೇರ್. ಐ ಥಿಂಕ್ ಆಲ್ರೆಡಿ ಕಾಣಿಸ್ತಾ ಇದೆ ನಿಮಗೆ. ಹತ್ತಿರದಿಂದ ತೋರಿಸ್ತೀನಿ, ಚಂದ ಕಾಣಿಸುತ್ತೆ. Successfully done. ಸೊ ಟ್ರೆಕ್ ಮುಗೀತು ಇವ್ರದ್ದು. ನೋಡಪ್ಪ, ಸೊ ದ ಟೈಮ್ ಇಸ್ 1 ಕಿಲೋಮೀಟರ್ 2:57 ಆಗುತ್ತೆ. and here is the beauty. ನೋಡಿ ಚಂದ ಇಲ್ವಾ? ಅಷ್ಟೇ.
ನಾನು ಇಲ್ಲಿಂದ ಹಚ್ಚಿದ್ದು ಆ ಕಡೆಯಿಂದ. ಓಕೆ, ಸೊ ಕೆಳಗೆ ಬಂದಿದ್ದೀವಿ ನೋಡಿ. ಇದೆ ರಾಯಕೋಟೆ. ಅಲ್ಲಿ ಮೇಲೆ ಹೋಗಿದ್ವಿ ನಾವು ನೋಡಿ, ಅಲ್ಲಿ ಕುತ್ಕೊಂಡಿದ್ವಲ್ಲ ಆ ಜಾಗ. ಆಮೇಲೆ ಇನ್ನ ಮೇಲೆ ನೋಡಿದ್ರೆ ದೀಪ ಇದೇ ಬೆಟ್ಟ. ಥ್ಯಾಂಕ್ ಯು ನೋಡಿದ್ದಕ್ಕೆ ಈ ವಿಡಿಯೋನ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.